ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಅಖಾಡ ಈಗಾಗಲೇ ರಂಗೇರ್ತಾ ಇದ್ದು ಉಪಚುನಾವಣೆ ಪ್ರಚಾರ ಜೋರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಮೀರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಅಂದ್ರೆ ಪ್ರಚಾರಕ್ಕೆ ಬರಬೇಕು ಅಂತ ಜಮೀರ್ಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇರಳದಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಜಮೀರ್ ಅಹಮದ್. ಸಿಎಂ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಜಮೀರ್ ಹಾಜರಾಗ್ತಿದ್ದು ಮಾರ್ಚ್ 29ರಿಂದ ಏಪ್ರಿಲ್ 2ನೇ ತಾರೀಕುವರೆಗೆ ಪ್ರಚಾರಕ್ಕೆ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಕರ್ನಾಟಕದಲ್ಲೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿನೂ 5 ಗ್ಯಾರಂಟಿ ಕೊಡ್ತೀನಿ ಅಂತ ಘೋಷಣೆನ ಮಾಡಿದ್ದಾರೆ. ಯಾವುದು ಎಲ್ಲ ನಮ್ಮ ಹೆಣ್ಮಕ್ಳು ಕೇರಳ ರಾಜ್ಯದಲ್ಲಿ ಬಸ್ ಅಲ್ಲಿ ಫ್ರೀ ಆಗಿ ಅಡ್ಡಾಡಬಹುದು ಅಂತ ಹೇಳ್ಬಿಟ್ಟು ಅದನ್ನ ಘೋಷಣೆ ಮಾಡಿದ್ದಾರೆ. ಅದ್ರ ಜೊತೆಲಿ ಹೆಣ್ಮಕ್ಳು ಯುವಕರು ಹೆಣ್ಮಕ್ಳಿಗೆ ಓದಕ್ಕೆ ವಿದ್ಯಾಭ್ಯಾಸಕ್ಕೋಸ್ಕರ ಫಾರ್ ಗರ್ಲ್ಸ್ಗೆ 1000 ರೂಪಾಯಿ ಕೊಡ್ಬೇಕಂತ ಅದೊಂದು ತೀರ್ಮಾನ ಮಾಡಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್. 25 ಲಕ್ಷ ರೂಪಾಯಿದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಓಲ್ಡ್ ಏಜ್ ಪೆನ್ಷನ್ ಏನಿತ್ತು 1600 ರೂಪಾಯಿ ಇದ್ದು. ಮಧ್ಯಪ್ರಿಯರೇ, ಬಿಯರ್ ಕುಡಿಯುವ ಮುನ್ನ ಎಚ್ಚರ. ಅಧಿಕಾರಿಗಳಿಂದಲೇ ಅವಧಿ ಮೀರಿದಂತ ಮದ್ಯ ಮಾರಾಟವಾಗ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಹಣದಾಸಿಗಾಗಿ ಕಳ್ಳದಾರಿಯನ್ನ ಹಿಡಿದಿದ್ದಾರೆ ಅಬಕಾರಿ ಅಧಿಕಾರಿಗಳು. ನಿಗಮದ ಸೂಪರ್ವೈಸರ್ ಮನೆಯಲ್ಲಿ ಮದ್ಯ ಪತ್ತೆಯಾಗಿದೆ. ಅವಧಿ ಮೀರಿರುವಂತದ್ದು. ವಿವಿಧ ಕಂಪನಿಗಳ 20 ಬಾಕ್ಸ್ಗಳ ಮದ್ಯ ಪತ್ತೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಅವಧಿ ಮೀರಿದಂತ ಬಿಯರ್ಗಳನ್ನ ಮಾರಾಟಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದರಂತೆ. ರಾಮನಗರದ ಐಜೂರು ಪೊಲೀಸರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐಜೂರು ಸೂಪರ್ವೈಸರ್ ಸುರೇಶ್ನನ್ನ ಈಗ ಬಂಧಿಸಲಾಗಿದೆ. ಕರ್ನಾಟಕದ ಪಾನೀಯ ನಿಗಮದ ಗೋದಾಮಿನಿಂದ ತಂದು ಸಂಗ್ರಹ ಮಾಡಿದಂತಹ ವಸ್ತುಗಳಿದು. ಹಲವೆಡೆ ದಾಳಿಯನ್ನ ನಡೆಸಲಾಗ್ತಾ ಇತ್ತು. ಅವಧಿ ಮೀರಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಅವುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅವಧಿ ಮೀರಿದ ಮದ್ಯ ನಾಶಪಡಿಸೋ ಬದಲು ಅದನ್ನು ಮನೆಯಲ್ಲಿ ಸಂಗ್ರಹ ಮಾಡಿಟ್ಕೊಂಡು ಗ್ರಾಮೀಣ ಭಾಗಗಳಿಗೆ ಹೆಚ್ಚಿನ ದುಡ್ಡಿನ ದಾಹಕ್ಕಾಗಿ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಅವಧಿ ಮೀರಿದ ಮದ್ಯಗಳನ್ನ ನಾಶ ಮಾಡಬೇಕು, ಆದ್ರೆ ಅದನ್ನ ಸಂಗ್ರಹ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ದದ್ದು ಹೇಗೆ ಬೆಳಕಿಗೆ ಬಂತು ಅಂತ? ಶಕುಂತಲಾ, ಈ ಬೇಸಿಗೆ ಸಮಯದಲ್ಲಿ ಬಿಯರ್ಗಳು ಹೆಚ್ಚಿನಾಗಿ ಸೇಲ್ ಆಗ್ತವೆ. ಆದ್ರೆ ಇದಕ್ಕೋಸ್ಕರ ಹಣದಾಸೆಗೋಸ್ಕರ ಈ ಕರ್ನಾಟಕ ರಾಜ್ಯ ಪಾನೀಯ ನಿಗಮದ ಏನೊಂದು ಗೋಡನ್ ಇದೆ, ಅದರ ಅಧಿಕಾರಿಗಳೇ ಶಾಮೀಲಾಗಿ ಹಣದಾಸೆಗೋಸ್ಕರ ಎಕ್ಸ್ಪೈರಿ ಆಗಿರುವಂತಹ ಬಿಯರ್ಗಳನ್ನೇ ಮಾರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಈ ಒಂದು ಜಾಲವನ್ನ ರಾಮನಗರ ಐಜೂರು ಠಾಣೆ ಪೊಲೀಸರು ಕೂಡ ಭೇದಿಸಿ ಇದೀಗ ಒಬ್ಬನನ್ನ ಬಂಧಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಮದ್ಯಗಳಿಗೆ, ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಬಿಯರ್ಗಳಿಗೆ ಇಷ್ಟು ಅಂತ ಎಕ್ಸ್ಪೈರಿ ಡೇಟ್ ಇರುತ್ತೆ. ಎಕ್ಸ್ಪೈರಿ ಮುಗಿದ ತಕ್ಷಣ ಅವನ್ನೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕಾಗತ್ತೆ. ಆದ್ರೆ ಇವರು ಹಣದಾಸೆಗೋಸ್ಕರ ಅವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ, ಈ ಒಂದು ದಂಧೆಯಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಈ ಒಂದು ಜಾಲವನ್ನ ಭೇದಿಸಿ ಪ್ರಮುಖವಾಗಿ ಆ ಒಂದು ಗೋದಾನ್ ಏನಿದೆ ಅದರ ಒಂದು ಸೂಪರ್ವೈಸರ್ ಸುರೇಶ್ ಅಂತ ಆತನನ್ನು ಕೂಡ ಬಂಧಿಸಿರುವಂತದ್ದು. ಆತನಿಗೆ ಆ ಒಂದು ಗೋಡೌನ್ನ, ಅಂದ್ರೆ ಆ ಒಂದು ನಿಗಮದ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ರು. ಗ್ರಾಮೀಣ ಭಾಗದಲ್ಲಿ ಕೂಡ, ಅಂದ್ರೆ ಕೆಲ ದಿನಗಳ ಹಿಂದೆ ಅಬಕಾರಿ ಡಿಸಿ ಅವರು ಕೂಡ ಎಕ್ಸ್ಪೈರ್ ಆಗಿರುವಂತಹ ಎಲ್ಲ ಏನು ಬಿಯರ್ ಬಾಟಲ್ಗಳಿದಾವೆ, ಬೇರೆ ಬೇರೆ ವಿವಿಧ ಮದ್ಯದ ಬಾಟಲ್ಗಳ ಎಲ್ಲವನ್ನೂ ಕೂಡ ಡಿಸ್ಟ್ರಾಯ್ ಮಾಡಬೇಕಂತ ಸೂಚಿಸುತ್ತಾರೆ. 640 ಬಾಕ್ಸ್ಗಳಲ್ಲಿ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ಇವರು ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ಗೋಡೌನ್ನ CC ಕ್ಯಾಮೆರಾವನ್ನು ಕೂಡ ಸ್ವಿಚ್ ಆಫ್ ಅನ್ನ ಮಾಡಿ ಅದನ್ನ ಎತ್ಕೊಂಡ್ಬಂದು ಮಾರಾಟ ಮಾಡೋಕ್ಕೂ ಕೂಡ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಐಜೂರು ಠಾಣೆ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಭೇದಿಸಿ ಇದೀಗ ಒಬ್ಬನನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮುಂದುವರಿಸ್ತಾರೆ. ಪ್ರಮುಖವಾಗಿ ಎಕ್ಸ್ಪೈರಿ ಆಗಿರುವಂತದನ್ನ ಕೂಡ ಮಾರಾಟ ಮಾಡೋಂಗಿಲ್ಲ. ಅದಾದ್ರೆ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಕೂಡ ಉಂಟಾಗುತ್ತೆ. ಇದನ್ನು ಕೂಡ ಅವರಿಗೆ ಅರಿವಿದ್ರು ಕೂಡ ಹಣದಾಸೆಗೋಸ್ಕರ ಈ ಒಂದು ದಂಧೆಯಲ್ಲಿ ಸಕ್ರಿಯವಾಗಿದ್ರು. ಜೊತೆಗೆ ಈ ಒಂದು ಸುರೇಶ್ ಅಂತ ಏನಿದ್ದಾನೆ ಸೂಪರ್ವೈಸರ್, ಆತನಿಗೆ ಅಲ್ಲಿನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕೂಡ ಸಾಥ್ ನೀಡಿರುವಂತದ್ದು. ಕೆಲವೊಂದಿಷ್ಟು ಅಂದ್ರೆ ಪ್ರತಿ ಹಂತವಾಗಿ ಈ ಒಂದು ಮದ್ಯವನ್ನ ಎಕ್ಸ್ಪೈರಿ ಆದಂತ ನಂತರದಲ್ಲಿ ನಾಶ ಮಾಡಬೇಕಾಗತ್ತೆ. ಅದೆಲ್ಲವನ್ನೂ ಕೂಡ ಅಕ್ರಮವಾಗಿ ತಂದಿಟ್ಟು ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರಶಾಂತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ.